ಅದ್ರ ಬಗ್ಗೆನೇ ಈಗ ಈ 3-4 ದಿವಸದಿಂದ ಚರ್ಚೆ ಆಗ್ತಾ ಐತಿ ಮತ್ತು ರೈತರುಗಳು ಸಾಕಷ್ಟು ಜನ ಅಲ್ಲಿ ಸ್ಪಾಟಿಗೆ ಹೋಗಿ ಅದನ್ನು ನೋಡ್ಕೊಂಡು ಕುಲಂಕುಷವಾಗಿ ಪರಿಶೀಲನೆ ಮಾಡ್ಯಾರ. ಅದು ಏನಾಗೈತಿ ಅನ್ನೋದ್ರ ಬಗ್ಗೆ ನಾನು ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಆದಷ್ಟು ಬೇಗನೆ ಒಂದು ಮೀಟಿಂಗನ್ನು ಕರೆದ್ಬಿಟ್ಟು ಇದು ಏನಾಗುತ್ತೆ, ಇದ್ರ ಬಗ್ಗೆ ಏನು ತೊಂದರೆ ಆಗುತ್ತೆ, ನಮಗೆ ರೈಟ್ ಬ್ಯಾಂಕ್ ಕೆನಾಲಿಗೆ ಏನು ಟೇಲ್ಯಾಂಡಿಗೆ ನೀರು ಮುಟ್ತಾ ಇಲ್ಲ, ಈಗ ಅದು ನಮಗೆ ನೀರೆಲ್ಲ ಮುಟ್ಟಬೇಕು ಆ ರೀತಿ, ಮತ್ತು ಡೌನ್ ಸ್ಟ್ರೀಮ್ನಾಗ ನೀರು ತಗೊಳ್ರಿ ಅಂತದಾರು ಯಾರು ರೈತರು ಎಲ್ಲರೂ ಸೇರಿ. ಡೌನ್ ಸ್ಟ್ರೀಮರೆಲ್ಲ ತಗೊಳ್ಳಿ, ಇಲ್ಲಿ ಬ್ಯಾಕ್ ವಾಟರ್ನಾಗರ ತಗೊಳ್ಳಿ, ಇದ್ರ ಬಗ್ಗೆ ಪ್ಲಾನಿಂಗ್ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ ಅಧಿಕಾರಿಗಳ ಜೊತೆಗೆ ಸೇರಿ ಮಾಡಿ ಸೂಕ್ತವಾದಂಥ ನಿರ್ಧಾರ ತೆಗೆದುಕೊಳ್ತೀವಿ. ಈ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಜನಪ್ರತಿನಿಧಿಗಳನ್ನ ಅವ್ರ ಗಮನಕ್ಕೆ ತರದೇ ಈ ಕಾಮಗಾರಿನ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿತ್ತ ಸರ್? 2020ರಲ್ಲಿ ಗೌರ್ಮೆಂಟ್ ಸ್ಯಾಂಕ್ಷನ್ ಕೊಟ್ಟಿದೆ. ಗೌರ್ಮೆಂಟ್ ಸ್ಯಾಂಕ್ಷನ್ ಕೊಟ್ಟಿರೋದನ್ನ ಅವ್ನ ಕಾಂಟ್ರಾಕ್ಟ್ರು ಮೊನ್ನೆ ಪ್ರಾರಂಭ ಮಾಡ್ಯಾರ. ಯಾವಾಗ ಅದು ನಮಗೂ ಯಾರಿಗೂ ಗೊತ್ತಿಲ್ಲ. ಅದು ಒಂದು ಸ್ವಲ್ಪ ಇಂಟೀರಿಯರು ಐತಿ. ಅದು ಈ ರೈತರಿಗೆಲ್ಲ ಗೊತ್ತಾಗೈತಿ. ಇದು ಎಲ್ಲರ ತಾಳ್ಮೆಯಿಂದ ಇರಲಿ. ಇದ್ರ ಬಗ್ಗೆ ಯಾರು ಏನು ಇದು ಮಾಡಬೇಕಾಗಿಲ್ಲ. ಮುಖ್ಯವಾಗಿ ನಮಗೆ ರೈಟ್ ಬ್ಯಾಂಕಿಗೆ, ಇರಿಗೇಷನ್ನಿಗೆ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಎಷ್ಟು ನೀರು ಬೇಕೋ, ಇನ್ನು ಹೆಚ್ಚಿನ ರೀತಿಯಿಂದ ನೀರು ಹೆಂಗೆ ತರಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ಈಗ ನಾವು ಮುಂದಿನ ವಾರ ಮೀಟಿಂಗನ್ನು ಕರೆದ್ಬಿಟ್ಟು ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಂಡು. ನನಗೆ ಬಂದಿಲ್ಲ, ನನಗೆ ಇಂಟಿಮೇಷನ್. ಯಾರು ಬಿಜೆಪಿ ಅವರು ನಾಳೆ ಹೆದ್ದಾರಿ ಬಂದ್ ಮಾಡಿದ್ರೆ 28ಕ್ಕೆ ದಾವಣಗೆರೆ ಬಂದ್ ಕರೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ರೈತರ ನಾಯಕರು ಕೊಟ್ಟಿರ್ತಾರೆ. ಇದನ್ನ ರಾಜಕೀಯವಾಗಿ ಬೆರೆಸೋದು ಬೇಡ. ಅವರು ಸರ್ಕಾರದಾಗ ಇದು ಸ್ಯಾಂಕ್ಷನ್ ಮಾಡಿರೋದು, ಬಿಜೆಪಿ ಸರ್ಕಾರದಾಗ. ಈಗ ಭಾಳ ಪ್ರೀತಿ ಹುಟ್ಟೈತಿ ನಿಮ್ಮ ಮಾಜಿ ಎಂಪಿಗೆ, ಏನು ದಾವಣಗೆರೆ ಜಿಲ್ಲೆ ಮ್ಯಾಗ ಎಲ್ಲ ಅದೇನಂತಾರಲ್ಲ, ಎಲ್ಲ ಹೋಗಿ ಮ್ಯಾಗ ಅದೇನ ಹಚ್ತರು ಹಂಗಾಗೈತಿ. ಹಂಗೆಲ್ಲ ಲೂಟಿ ಆಗಿದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತಾರಲ್ಲ, ಹಂಗೆ ದಾವಣಗೆರೆ ಜಿಲ್ಲೆಗೆ ಮೇಲೆ ಭಾಳ ಪ್ರೀತಿ ಬಂದೈತಿ. ಈಗ ನೀರು ನಮಗೆ ಮುಂಚೆ ಎಷ್ಟಿತ್ತು ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ನಮಗೆ ಸೂಳೆಕೆರೆಗಾಗಲಿ ದಾವಣಗೆರೆ ಜಿಲ್ಲೆಗಾಗಲಿ ಟೇಲ್ ಲ್ಯಾಂಡಿಗೆ ನೀರು ಮುಟ್ಟಬೇಕು ಬೇಸಿಗೆಯಲ್ಲಿ. ಆ ರೀತಿ ನಮಗೆ ನೀರು ಕೊಡಬೇಕು. ಅದ್ರ ಬಗ್ಗೆ ಯಾವ ಮಾತು ಇಲ್ಲ, ಯಾರ ಬಗ್ಗೆನೂ ನಾವು ಇದನ್ನು ಮಾಡಲ್ಲ. ಸರ್, ಈಗ ಸರ್ಕಾರದಲ್ಲೇನೆ ಈಗ ಸ್ವಲ್ಪ ಭ್ರಷ್ಟಾಚಾರ ಆರೋಪ ಮೇನು ನಿಮ್ಮ ಶಾಸಕರೇ ನಿಮ್ಮ ಸರ್ಕಾರ ಮೇಲೆ ಕಮಿಷನ್ ಹೇಳ್ಯಾರಲ್ಲಪ್ಪ. ನಮ್ಮ DCM ಹೇಳ್ಯಾರ, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕರೆಸಿ ಮಾತಾಡ್ತೀನಿ ಅಂದಾರ. ಮಾತಾಡಿ ಅವ್ರದ್ದು ಏನೇನಾಯ್ತು ಕುಂದು ಕೊರತೆಗಳನ್ನ ಕೇಳೋಣ. ಈಗ ನಿನ್ನೆ ದಿವಸ ಒಬ್ರು ಶಾಸಕರು ಹೇಳ್ಯಾರ ನಮಗೆ ಕೆಲಸ ಆಗಿಲ್ಲ ಅಂತಂದು ಹೇಳ್ಯಾರ. ಒಂದು ಸ್ವಲ್ಪ ಅಡೆತಡೆ ಆಗಿರ್ಬೋದು. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿ ಅದು ಏನು ಆದಷ್ಟು ಬೇಗನೆ ಎಲ್ಲ ಸರಿ ಮಾಡ್ತೇವೆ. ಹಳೇದು 2010 ಅದು ಎನ್ಕ್ವೈರಿ ಆಗ್ಬೇಕು ಅಂತಂದು ಎಲ್ಲವೂ ಮಾಡಿರ್ತಾಗ ಅದಕ್ಕೇನು ತಪ್ಪೈತಿ. ಏನಾಗಿಲ್ಲ, ತನಿಖೆ ಕೊಟ್ಟವಪ್ಪ, ತನಿಖೆ ಕೊಟ್ಟವಿ ಮಾಡ್ತದಾರ. ಹಳೇದು ಈಗೆಲ್ಲ ಕೆಲಸ ಆಗ್ಯಾವ ಅಂದಾರ, ಬಿಲ್ಗಳು ಪೆಂಡಿಂಗ್ ಅದಾವು, ಪೆಂಡಿಂಗ್ ಇಡ್ಸೇವಿ ಬಿಲ್ಗಳು. ಹಂಗಾಗಿ ಅದ್ರ ಬಗ್ಗೆನೂ ಈಗಲೇ ನಡೀತಾ ಐತಿ. ಸರ್ಕಾರ ಖಜಾನೆ ಹಣನೇ ಇಲ್ಲ ಅಂತ ಜಿ ಪರಮೇಶ್ವರ್ ಈಗ ನಮ್ಮೂರಾಗೂ ಕೆಲಸ ಆಗ್ತದವ ಇಲ್ಲ. ಹಿಂದೆ ನಾವು ನೋಡ್ದಂಗೆ ನೀವು ನೋಡ್ದಂಗೆ ಸಾಕಷ್ಟು ಕೆಲಸ ಆಗ್ಯಾವ. ಈಗ ಬೇರೆ ಊರಿಗೆ ಕಂಪೇರ್ ಮಾಡಿದರೆ ನಮ್ಮ ಊರಿನಾಗ ಎಲ್ಲಿ ಗುಂಡಿಗಳಿಲ್ಲ, ರಸ್ತೆಗಳೆಲ್ಲ ಆರಾಮದವು, ಕ್ಲೀನ್ ಅದಾವು, ಚೆನ್ನಾಗದವು. ನಮ್ಮ ಜಿಲ್ಲೆಯಲ್ಲೇ ಇನ್ನೂ ಒಂದು ಸ್ವಲ್ಪ ರೂರಲ್ ರೋಡ್ಸ್ಗಳು ಇನ್ನೂ ಡೆವಲಪ್ ಆಗಬೇಕು. ಅದ್ರ ಬಗ್ಗೆ ಆದಷ್ಟು ಬೇಗನೆ ಇನ್ನೂ ಹೆಚ್ಚಿನ ರೀತಿಯಿಂದ ಅನುದಾನ ತಗೊಂಬಂದು ಮಾಡ್ತೀವಿ. ಮೇಡಮ್ ಅವ್ರು ಏನೋ ಆಡಿ ಹೋಗಿದಾರೆ, ಅಮಿತ್ ಶಾ ಅವರು ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆಯರು ಅಂದಾರ. ಈಗ ಅದನ್ನ ಅವ್ರಿಗೆ ಮಾಜಿಗೆ ಒಪ್ತಾರೇನ? ಹಂಗಲ್ಲಪ್ಪ. ಯಾರು ಹೊಂದಾಣಿಕೆಯಿಂದ ಗೊತ್ತಿಲ್ಲಪ್ಪ. ಅದ್ರ ಬಗ್ಗೆ ನಾನೇನು ನೋಡಿಲ್ಲ. ಒಳ್ಳೆ ನೋಡು, ರಾಜಕೀಯವಾಗಿ ಹಂಗೆ ಹೇಳಿಲ್ಲ ಅವರು, ಹಂಗೆ ಹೇಳಿಲ್ಲ. ಶಾಮನೂರ್ ಮನೆತನಕ್ಕೆ ಮತ್ತೆ ನೀವು ಬಿಟ್ಕೊಟ್ರಿ, ಮತ್ತೆ ಸಮಾಜದ ಒಂದು ಬೆನ್ನೆಲುಬಾಗಿ ಸಮಾಜದವರೆಲ್ಲ ನಿಲ್ತಾರೆ ಅಂತಂದು ಎದುರ್ಯಾರ ಅವರು. ಏನ ನಮಗೆ ಎದುರ್ಯಾರ, ಸಮಾಜಕ್ಕೆ ಎದುರ್ಯಾರ. ಹಂಗೆ
ಸರ್ ಡಿಸೆಂಬರ್ ಒಳಗೆ ನಂತರ ಡಿಸೆಂಬರ್ ನಂತರದಲ್ಲಿ ಸಿಎಂ ಬದಲಾವಣೆ ತಂದ್ಬಿಟ್ಟು ಮತ್ತೆ ಎಲ್ಲ ಹೈಕಮಾಂಡ್ ಶಿವಗಂಗಾ ಸಾರಿ ಅವನು ಅವನ್ನೇ ಕೇಳ್ರಪ್ಪ, ಅವನ್ನೇ ಕೇಳ್ರು ಮರಿ ಅವ್ನು ಬಾಳ ಅಂತ. ಸರ್ ಈಗ 4 ಒಂದನ್ನ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನೀಡಬೇಕು ಅಂತ ಒತ್ತಾಯ ಎಲ್ಲ ಹೈಕಮಾಂಡ್ ಬಿಟ್ಟು ವಿಚಾರ, ಹೈಕಮಾಂಡ್ ಬಿಟ್ಟು ವಿಚಾರ. 3 ಗಂಟೆ ಆಯ್ತು, ಚಾ ಕುಡ್ದು ಹೋಗ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.